ನೋಡಿ ಎಂಟ್ರೆನ್ಸ್ಗೆ ರಾಮನ ಮೂರ್ತಿ ಕಾಣಿಸ್ತಾ ಇದೆ ನಿಮಗೆ. ರಾಮ ಲಕ್ಷ್ಮಣ ಮತ್ತು ಸೀತಾದೇವಿಯ ಮೂರ್ತಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ ಡೇ, ಎರಡನೇ ದಿನ, ಈ ಒಂದು ಜನಗಣತಿ ಎರಡನೇ ದಿನ ಇವತ್ತು. ನಿನ್ನೆ ಅಂತೂ ಫುಲ್ ಡೇ ಬಿಸಿಲಲ್ಲಿ ತಿರುಗಾಡಿ ಸಾಕಾಗೋಯ್ತು. ರಾತ್ರಿ ಮನೆಯಲ್ಲಿ ಬಂದಾಗ ಕೈ ಮೈ ಎಲ್ಲ ಒಂಥರ ಪೇನ್ ಇತ್ತು. ಇಂಪಾರ್ಟೆಂಟಾಗಿ ಏನಪ್ಪ ಅಂತಂದರೆ ನಿನ್ನೆ ಬಿಸಿಲಲ್ಲಿ ತಿರುಗಾಡಿದ್ವಲ್ಲ, ಟೋಪಿನೂ ಇರಲಿಲ್ಲ, ಛತ್ರಿನೂ ಇರಲಿಲ್ಲ. ಹಾಗಾಗಿ ತಲೆ ಮತ್ತು ಹೆಡಕ್ಕೂ ಭಾಳ ಪೇನ್ ಆಗ್ತಿತ್ತು. ಬಟ್ ಇವತ್ತು ಸೆಕೆಂಡ್ ಡೇ, ಮತ್ತೆ ಫ್ರೆಶ್ ಅನ್ನಿಸ್ತಾ ಇದೆ. ಸಾಯಂಕಾಲವರೆಗೂ ಏನೇನಾಗುತ್ತೆ ಅದೆಲ್ಲವನ್ನ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇಲ್ಲಿ ನೋಡಿ, ನಿನ್ನೆ ಸುಲೆಪೇಟಲ್ಲಿ ರಥೋತ್ಸವ ಇತ್ತು, ಜಾತ್ರೆ ಇತ್ತಲ್ಲ. ಸೊ ಅದಕ್ಕೆ ದೊಡ್ಡ ಬ್ಯಾನರ್ ಮಾಡಿ ಹಾಕ್ಸಿದ್ದಾರೆ, ಸರ್ಕಲಲ್ಲಿ ಹಾಕಿದ್ದಾರೆ ನೋಡಿ ಇಲ್ಲಿ. ಮತ್ತು ಬಸವಣ್ಣ ನೋಡಿ ಹೊಸ ಧ್ವಜವನ್ನು ಹಾಕಿದ್ದಾರೆ. ಗೈಸ್ ಇಲ್ಲಿ ನೋಡಿ, ಇವತ್ತು ಎರಡನೇ ದಿನ ಮ್ಯಾಪ್ ಕಂಪ್ಲೀಟ್ ಆಯಿತು. ಇಲ್ಲಿ ನೋಡ್ಬೋದು ಒಟ್ಟು 136 ಇಲ್ಲಿದೆ ನೋಡಿ. ಒಟ್ಟು 136 ಮನೆಗಳು ನನಗೆ ಬಂದಿವೆ. ಸೊ ಇವತ್ತು ಮ್ಯಾಪ್ ಕಂಪ್ಲೀಟ್ ಆಯಿತು. ಇದು ಇನ್ನೂ ರಫ್ ಇದೆ, ಇದು ಕಚ್ಚಾ ವರ್ಕ್ ಇದೆ. ಇದನ್ನು ತೊಗೊಂಡು ಏನು ಮಾಡಬೇಕು ಅಂತಂದರೆ ಇನ್ನೊಂದು ಸಲ ನೀಟಾಗಿ, ಈ ಕಡೆ ಪೇಸ್ ಖಾಲಿ ಇದೆ ನೋಡಿ, ಇಲ್ಲಿ ನೀಟಾಗಿ ಅದನ್ನು ಡ್ರಾ ಮಾಡಬೇಕು. ನೀಟಾಗಿ ಡ್ರಾ ಮಾಡಿಕೊಂಡ್ರೆ ಈ ಒಂದು ಮ್ಯಾಪಿಂಗ್ ಮುಗಿದೋಗುತ್ತೆ. ನಾಳೆಯಿಂದ ಮೊಬೈಲಲ್ಲಿ ಗಣತಿ ಮಾಡ್ತಾ ಹೋಗಬೇಕು. ಗಾಯ್ಸ್ ಇಲ್ಲಿ ನೋಡಿ, ನಾನೀಗ ರಾಮ ಮಂದಿರ ಸರ್ಕಲಲ್ಲಿದ್ದೀನಿ. ಇದು ರಾಮ ಮಂದಿರ ಸರ್ಕಲ್ಲು, ಮತ್ತು ಇದು ರಾಮ ಮಂದಿರ ದೇವಸ್ಥಾನ. ಇಲ್ಲಿ ರಾಮ ಮಂದಿರ ದೇವಸ್ಥಾನ ಇದೆ. ಇದೆಲ್ಲ ಕಂಪೌಂಡ್ ಇದೆ, ರಾಮ ಮಂದಿರ ಇದೆ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಏನಾಗಿದೆ ಅಂತಂದರೆ, ಈಗ ಬಸವ ಜಯಂತಿ ಬರುತ್ತಲ್ಲ, 20ನೇ ತಾರೀಕಿದೆ. ಸೊ ಬಸವ ಜಯಂತಿ ಪ್ರಯುಕ್ತ ಏನು ಮಾಡುತ್ತಾ, ಆಲ್ರೆಡಿ ಸಿಟಿ ಒಳಗೆ ತಯಾರಿ ನಡೆದದ. ಮಹಾದ್ವಾರ ಥರ ಇಲ್ಲೊಂದು ಏನೋ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಇಲ್ಲಿ ಬಸವಣ್ಣನವ್ರು ಕಾಣಕತ್ತಾರೆ. ಇಲ್ಲಿ ಬಸವ ಮಹಾದ್ವಾರ ಅಂತೇಳಿ ಇದು ಎಲ್ಲಿ ಮಾಡ್ಯಾರಪ್ಪ ಅಂತಂದ್ರೆ ರಾಮ ಮಂದಿರ ಸರ್ಕಲ್ ಒಳಗೆ. ಮತ್ತು ಇದು ರಾಮ ಮಂದಿರ ಅದ ನೋಡ್ರಿ, ಈ ಸೈಡ್ ಇದ್ದಿದ್ದು ಎಕ್ಸಾಕ್ಟ್ ಅದ್ರ ಕಡೆ. ಮತ್ತು ಇದು ಎಕಡೆ ಹೋಗ್ತದೆ ಅಂತ ಸೀದಾ ಬಸ್ ಸ್ಟ್ಯಾಂಡ್ ಹೋಗ್ತದೆ. ಸಿಟಿ ಒಳಗೆ ಎಂಟ್ರಿ ಇದೆ ಇದು. ಆ್ಯಕ್ಚುಲಿ ಇದೆಲ್ಲ ರಿಂಗ್ ರೋಡು. ಇದೇನದಪ್ಪ ಅಂತಂದ್ರೆ ಸಿಟಿ ಒಳಗೆ ಎಂಟ್ರಿ ಇದೆ. ಎಂಟ್ರಿ ಇದ್ದಿಗೋಸ್ಕರ ಬಸವ ಮಹಾದ್ವಾರ ಅಂಥೇಳಿ ಡೆಕೋರೇಷನ್ ಮಾಡ್ಯಾರ. ಬರ್ರಿ ಸ್ವಲ್ಪ ರಾಮ ಮಂದಿರ ಹೆಂಗದ ತೋರಿಸ್ತೀನಿ. ನಮ್ಮ ಗುಲ್ಬರ್ಗ ರಾಮನ ದೇವಸ್ಥಾನ ಹೆಂಗದ ಇಲ್ಲಿ ಅಂಥೇಳಿ ನೋಡೋಮಂತೇಳಿ. ಇದೇ ನೋಡಿ ರಾಮ ಮಂದಿರ. ಇಲ್ಲಿ ಸರ್ಕಲ್ ಸನ್ನಿ ಆಗುತ್ತೆ, ಹಾಗಾಗಿ ಸರ್ಕಲಿಗೆ ರಾಮ ಮಂದಿರ ಸರ್ಕಲ್ ಅಂತ ಹೆಸರಿಟ್ಟಾರೆ. ನೋಡಿ ಯಾವ ರೀತಿ ಎಲ್ಲ ಗಿಡ ಬೆಳೆಸ್ಯಾರ ಅಂಥೇಳಿ. ಸಿಟಿ ಒಳಗೆ ಜಾಗ ಸಿಗೋದೇ ದೊಡ್ಡದು, ಮತ್ತು ಅದ್ರೊಳಗೆ ಗಿಡ ಬೇರೆ ಬೆಳೆಸ್ಯಾರ. ಈ ಕಡೆ ನೋಡಿ ಫುಲ್ ತಂಪಿದೆ, ಎಲ್ಲ ಗಿಡವನ್ನು ಬೆಳೆಸಿದ್ದಾರೆ. ಅಲ್ಲಿ ನೋಡಿ ರಾಮನ ಮೂರ್ತಿ, ರಾಮನ ಫೋಟೋ, ರಾಮ ಲಕ್ಷ್ಮಣ ಸೀತಾ. ಇದು ಎಂಟ್ರೆನ್ಸು ನೋಡಿ. ಎಂಟ್ರೆನ್ಸ್ಗೆ ರಾಮನ ಮೂರ್ತಿ ಕಾಣಿಸ್ತಾ ಇದೆ ನಿಮಗೆ. ರಾಮ ಲಕ್ಷ್ಮಣ ಮತ್ತು ಸೀತಾದೇವಿಯ ಮೂರ್ತಿ. ಇಲ್ಲಿ ನೋಡಿ, ರಾಮ ಸೀತಾ ಲಕ್ಷ್ಮಣ ಇವರೊಂದು ಮೂರ್ತಿನೇ ನೋಡ್ಬೋದು, ದೇವಸ್ಥಾನದಲ್ಲಿರೋದು. ಇದು ಗುಡಿ ಭಾಳ ಹಳಿದ ಏನ್ರಿ? 32 ವರ್ಷ ರೀ. 32 ವರ್ಷದಿಂದ ಅದ ನೋಡ್ರಿ. ಇಲ್ಲೆಲ್ಲ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಎಷ್ಟು ಮಸ್ತ್ ಜಾಗ ಅದ ಅಂತೇಳಿ ಗುಡಿ ಒಳಗೆ. ಮೂವತ್ತೆರಡು ವರ್ಷದ ಹಳೆಯ ಗುಡಿ ಇದೆ ಇದು. ಬಿಸಿಲಿಗೆ ಕಾಲು ಸುಡ್ಲಿಗತ್ತದ ನೋಡ್ರಿ. ರಾಮ ಲಕ್ಷ್ಮಣ ಸೀತಾ ಒಂದು ವನವಾಸಕ್ಕೆ ಹೋಗುವಂಥ ಸಮಯದಲ್ಲಿ ಆ ದೃಶ್ಯವನ್ನು ಇಲ್ಲಿ ಹಿಂದ್ಗಡೆ, ಅಂದರೆ ಗುಡಿ ಹಿಂದ್ಗಡೆ ಕೆತ್ತನೆ ಮಾಡ್ಯಾರ. ಗೈಸ್, ನಮ್ಮಂತಹ ಮಿಡಲ್ ಕ್ಲಾಸ್ ಜನರಿಗೆ ಒಂದು ದೊಡ್ಡ ಆಸೆ ಇರುತ್ತೆ. ಆ ಆಸೆ ಏನಂತ ಹೇಳ್ತೀನಿ ಕೇಳಿ. ಗೈಸ್ ಇಲ್ಲಿ ನೋಡಿ, ನಾವೀಗ ಈ ಸ್ಪ್ಲೆಂಡರ್ ಬೈಕ್ ಮೇಲೆ ಓಡಾಡ್ತಿದ್ದೀವಲ್ಲ, ನಮ್ಮ ಆಸೆ ಇರೋದು ಒಂದೇ ಒಂದು, ಈ ಸ್ಪ್ಲೆಂಡರ್ ಬೈಕ್ ಜೊತೆಗೆ ಇಂತಹ ಕಾರ್ಗಳಲ್ಲಿ ನಮ್ಮ ಫ್ಯಾಮ್ಲಿಯನ್ನು ಕರ್ಕೊಂಡು ಓಡಾಡಬೇಕನ್ನೋದು. ಇದೇ ಒಂದು ನಮ್ಮ ದೊಡ್ಡ ಆಸೆ ಇರುತ್ತೆ. ಇಂಥ ಬೈಕಿಂದ, ಇಂಥ ಕಾರಲ್ಲಿ ನಾವೊಬ್ಬರೇ ಅಲ್ಲ, ಇಡೀ ನಮ್ಮ ಫ್ಯಾಮ್ಲಿ, ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರೇ ಇರಲಿ, ಅಣ್ಣ ತಮ್ಮ ಅಕ್ಕ ತಂಗಿ, ಅವ್ರನ್ನೆಲ್ಲ ಇಂಥ ಕಾರಲ್ಲಿ ಕೂರಿಸ್ಕೊಂಡು ತಿರುಗಾಡಬೇಕು. ಅದು ಸ್ವಂತ ಕಾರ್ ಇರಬೇಕು, ಮತ್ತು ಇದನ್ನು ಮೇಂಟೈನ್ ಮಾಡೋಷ್ಟು ದುಡ್ಡು ನಮ್ಮ ಹತ್ರ ಇರಬೇಕು. ಬರೀ ಒನ್ ಟೈಮ್ ಕಾರ್ ತೊಗೊಂಡ್ಬಿಟ್ಟು ಆಮೇಲೆ ಮೇಂಟೈನ್ ಮಾಡೋಕ್ಕೆ ದುಡ್ಡು ಇಲ್ಲ ಅಂತಂದ್ರೆ ನಡೆಯಂಗಿಲ್ಲ. ಅಷ್ಟು ಇನ್ಕಮ್ ಅಂತೂ ಇರಲೇಬೇಕು.